ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ. ನೋಡಿ, ಬೆಳಗ್ಗೆ ಎಷ್ಟು ಹಿಮ ಬಿದ್ದಿದೆ ಅಂದರೆ ಮನೆ ಹತ್ರ ಎದ್ಬಿಟ್ಟು ಚಳಿ ಅಂದರೆ ತುಂಬ ಚಳಿ ಇದೆ ಫ್ರೆಂಡ್ಸ್. ಯಾಕಂದರೆ ತೋಟದ ಮನೆ ಆಗಿರೋದ್ರಿಂದ 7 ಗಂಟೆ ಆದರೂ ಚಳಿನೇ ನಿಲ್ತಾ ಇಲ್ಲ. ನೋಡಿ, ಇವಾಗ ಬಾಗಿಲು ಸಾರಿಸಿ ಒಳಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ನನ್ನ ಮಗಳಿಗೆ ಚಿಗಣಿ ಪುಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕು ಫ್ರೆಂಡ್ಸ್. ಯಾಕಂದರೆ ನಾನು ಆ ವಿಷಯನ ಇಷ್ಟು ದಿನದಿಂದ ಹೇಳಿರಲಿಲ್ಲ ನಿಮಗೆ. ನಾನು ಸುಮಾರಲ್ಲಿ 15 ದಿನವೇ ಆಯಿತು ವಿಡಿಯೋ ಹಾಕೇ ಇಲ್ಲ. ಯಾಕೆ ಅಂದರೆ ಹೇಗೆ ಹೇಳ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬು ಅಂದರೆ ಸೋಷಿಯಲ್ ಮೀಡಿಯಾಕ್ಕೆ ಬಂದಮೇಲೆ ನಾವು ಯಾವುದೇ ಪರ್ಸ್ನಲ್ ವಿಷಯ ಆಗಲಿ ನಾವು ಮುಚ್ಚಿಡೋದಕ್ಕಾಗೋದಿಲ್ಲ. ಏಕೆಂದರೆ ನೀವು ನಮ್ಮ ಒಂದು ಫ್ಯಾಮಿಲಿ ಅಂದ್ಕೊಂಡು ನಾನು ಎಲ್ಲ ವಿಷಯನೂ ಹೇಳ್ತಾ ಇದ್ದೀನಿ. ಯಾರೂ ತಪ್ಪು ತಿಳ್ಕೊಬೇಡಿ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಹಾಗೆಯೇ ನಮ್ಮ ಮನೇಲೂ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ. ಹಾಗಾಗಿ ಅವಳಿಗೆ ಬರೀ ಹಾರೈಕೆ ಅದು ಇದು ಅಂತ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಅವತ್ತಿಂದ ಒಂದು 15 ದಿನ ಆಯಿತು ಒಂದು ವೀಡಿಯೋನೂ ಹಾಕಿಲ್ಲ. ನಾನು ತುಂಬ ಕೆಲಸ ಇರೋದ್ರಿಂದ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಲೈವು ಮಾಡ್ತಾಯಿಲ್ಲ. ಹಾಗಾಗಿ ಶೇರ್ ಮಾಡ್ಕೊಂಡ್ಲೋ ಬೇಡ ಅಂತ ನಾನು ಡೌಟಲ್ಲೇ ಇದ್ದೆ. ಶೇರ್ ಮಾಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತು. ಯಾಕಂದರೆ ಎಲ್ಲರ ಮನೆಯಲ್ಲೂ ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿಯಂದರು ಹೆಣ್ಮಕ್ಳು ಎಲ್ಲ ಇರ್ತಾರೆ. ಅದರಲ್ಲಿ ಏನು ತಪ್ಪಿಲ್ಲ ಅನ್ನಿಸ್ತು. ಹಾಗಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನನ್ನ ಫ್ಯಾಮಿಲಿ ಅಂದ್ಕೊಂಡು ಈ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೂ ತಪ್ಪಾಗಿ ಭಾವಿಸಬೇಡಿ. ನನ್ನ ಮಗಳಿಗೆ ನಮ್ಮ ಕಡೆ ಏನೇನು ಶಾಸ್ತ್ರ ಮಾಡ್ತೀವಿ ಅಂತ ಹೇಳ್ತೀನಿ. ಏನೇನು ಊಟ ಕೊಡ್ತೀವಿ, ಏನೇನು ತಿನ್ನೋಕೆ ಕೊಡ್ತೀವಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನೋಡಿ, ಎಳ್ಳನ್ನ ಹುರಿದ್ಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಬೆಲ್ಲನೂ ತುರಿದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 1 ತಿಂಗಳಾದ್ರೂ ಇದನ್ನು ಕೊಡಲೇಬೇಕು ಹೆಣ್ಮಕ್ಳಿಗೆ. ಇದನ್ನು ಉಂಡೆ ಟೈಪ್ ಕಟ್ಟಾದರೂ ಕೊಡ್ಬೋದು, ಹಿಂಗೆ ಪುಡಿ ಥರ ಮಾಡಿಬಿಟ್ಟು ಬೌಲಲ್ಲಾದರೂ ತಿನ್ಬೋದು. ಅವ್ರವ್ರ ಇಷ್ಟ, ಮಕ್ಕಳು ಹೇಗೆ ತಿಂತಾರೋ ಅದ್ರ ಮೇಲೆ ಡಿಪೆಂಡು. ಉಂಡೆ ಥರ ಮಾಡಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಉಂಡೆ ಮಾಡೋದಕ್ಕೆ ಕಾಯಿ ತುರಿನ ಉಪಯೋಗಿಸ್ಬೇಕು. ಹಸಿ ಕಾಯಿ ಹಾಕ್ಬಿಟ್ರೆ ಭಾಳ ದಿವಸ ಇರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. 1-2 ದಿನ ತಿನ್ಬೋದು ಅಷ್ಟೇ. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡುತ್ತಾ ಇರೋದ್ರಿಂದ ನಾನು ಸ್ವಲ್ಪ ಒಣ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ಇದನ್ನು ನಾವು ಸುಮಾರು 1 ತಿಂಗಳಾದರೂ ಇಟ್ಕೊಂಡು ತಿನ್ಬೋದು, ಏನು ಕೆಟ್ಟೋಗೋದಿಲ್ಲ. ಯಾಕಂದರೆ ಬೆಲ್ಲನ ನಾನು ಕೆಚ್ಚಾಕಿಲ್ಲ, ತುರಿದ್ಬಿಟ್ಟು ಚೆನ್ನಾಗಿ ಪೌಡ್ರ್ ಟೈಪ್ ಆಗುತ್ತೆ ಅಂತ ಬೆಲ್ಲನ ಪುಡಿ ಮಾಡಿಬಿಟ್ಟು ಒಣ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ಕಲಿಸ್ಬಿಟ್ಟಿದ್ದೀನಿ. ಸ್ಪೂನಲ್ಲಿ ಕಲಿಸೋದ್ರಿಂದ ನೀಟಾಗಿ ಮಿಕ್ಸ್ ಆಗೋಲ್ಲ ಅಂತ ನಾನು ಕೈಲೇ ಕಲಿಸಿದ್ದೀನಿ. ಯಾರೂ ಅಸಹ್ಯ ಪಡ್ಕೋಬೇಡಿ. ಸ್ವಲ್ಪ ಬೆಲ್ಲ ಕಡಿಮೆ ಆಗಿತ್ತು ಅಂತ ಮತ್ತೆ ಬೆಲ್ಲನ ತುರಿದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ಮಗಳು ಸ್ವೀಟ್ ಅಂದರೆ ಜಾಸ್ತಿ ಇಷ್ಟಪಡ್ತಾಳೆ, ಸಪ್ಪೆ ಆದರೆ ತಿನ್ನೋಲ್ಲ ಅಂದ್ಕೊಂಡು ಮಾಡಂತೂ ಇಟ್ಟಿದ್ದೀನಿ. ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಶಾಸ್ತ್ರಕ್ಕೆ ಕೊಡಲೇಬೇಕು ಅಂತಂದು ನಮ್ಮ ಅತ್ತೆಯವರೆಲ್ಲ ಹೇಳಿದ್ರು ಅಂತಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಆದರೆ ಅವಳು ತಿನ್ನೋದಂತೂ ಡೌಟೇನೆ. ಅವಳಿಗೆ ಸ್ವಲ್ಪ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಅಂದ್ರೂ ಶಾಸ್ತ್ರ ಅಂತಂದು ಬೈದು ತಿನ್ನಿಸ್ಬೇಕು. ಇದರಲ್ಲಿ ಎಷ್ಟು ತಿಂತಾಳೋ ಎಷ್ಟು ಬಿಡ್ತಾಳೋ ನನಗಂತೂ ಗೊತ್ತಿಲ್ಲ. ನೋಡಿ, ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ಅವಳಿಗೆ ಯಾವಾಗ ಬೇಕೋ ಅವಾಗ ಹಾಕೊಂಡು ತಿಂತಾಳೆ ಅಂದ್ಕೊಂಡು ಒಂದು ಸ್ಪೂನ್ ಹಾಕ್ಬಿಟ್ಟು ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ನಮ್ಮ ಕಡೆ ಈ ಥರನೇ ದೊಡ್ಡವರಾದಾಗ ಹೆಣ್ಮಕ್ಳಿಗೆ ಈ ಥರ ಚಿಗಣಿ ಕೊಡ್ತಾರೆ. 1 ತಿಂಗಳು ಫುಲ್ ಈ ಥರ ಚಿಗಣಿ ಕೊಡ್ತಾರೆ. ಆಮೇಲೆ ಊಟಕ್ಕೆ ಏನೇನು ಕೊಡ್ತಾರೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಡೇ, ಸೆಕೆಂಡ್ ಡೇ ಒಂದು 3 ಟೈಮ್ಸ್ ಮಾತ್ರ ಸ್ವಲ್ಪ ಏನು ಖಾರ ಕೊಡಬಾರ್ದು ಅಂತಾರೆ. ಹಾಗಾಗಿ ನಾವು 3 ಟೈಮು ಬರೀ ಕಿಚಡಿ ಸ್ವೀಟೇ ಕೊಡ್ತೀವಿ. ಸ್ವೀಟ್ನ ಮಾಡಿ ಕೊಡಬೇಕು. ಆಮೇಲೆ 3 ಟೈಮ್ ಆದಮೇಲೆ ಮಾಮೂಲಿ ಟಿಫನ್ನು, ಶೀತದ ಐಟಮ್ ಏನು ಕೊಡ್ದಂಗೆ ಸ್ವಲ್ಪ ಹೀಟಾಗಿ, ಆಮೇಲೆ ಸ್ವಲ್ಪ ಶಾಖವಾಗಿ ಬಿಸಿಯಾಗಿ ಊಟ, ಬಿಸಿ ನೀರು ಈ ಥರದ್ದನ್ನ ಕೊಡ್ತಾ ಬರ್ತೀವಿ. ನೋಡಿ, ಈ ಥರ ನಾನು ಪೌಡ್ರ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಮಿಕ್ಕಿದ್ದನ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ತಿನ್ನೋಕೆ ಅವಳಿಗೆ ಕೊಡೋಣ ಅಂತಂದು ಬೌಲಿಗೆ ಹಾಕಿ ಕೊಡ್ತಾಯಿದ್ದೀನಿ. ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರದ್ದು 2 ಬಾಕ್ಸ್ ಆಗಿತ್ತದು. 1 ಬಾಕ್ಸ್ ಇಟ್ಟು ಬಂದಿದ್ದೀನಿ, ಇದೊಂದು ಬಾಕ್ಸು. ಒಂದು ಸ್ಪೂನ್ ಹಾಕ್ಬಿಟ್ಟು ರೂಮ್ಗೆ ಇಟ್ಬಿಟ್ರೆ ಅವಳಿಗೆ ಬೇಕಾದಾಗ ಹಾಕ್ಕೊಂಡು ತಿಂತಾಳೆ ಅಂತ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಈ ಥರ ಚಿಗಣಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಉಂಡೆ ಮಾಡ್ತಾರೆ ನಮ್ಮ ಕಡೆನೂ. ಉಂಡೆ ಆದರೆ ತುಂಬ ದಿನ ಬರೋಲ್ಲ ಅಂದ್ಕೊಂಡು ನಾನು ಈ ಥರ ಪೌಡ್ರ್ ಮಾಡಿ ಇಡ್ತಾಯಿದ್ದೀನಿ. ಇದಾದರೆ ಸ್ವಲ್ಪನೇ ಬೌಲ್ಗೆ ಹಾಕ್ಕೊಂಡು ಸ್ಪೂನ್ ಹಾಕ್ಕೊಂಡು ತಿಂತಾಳೆ, ಆಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಅಂದ್ಕೊಂಡು. ಎಷ್ಟು ತಿಂತಾಳೋ ಎಷ್ಟು ಬಿಡ್ತಾಳೋ ನನಗಂತೂ ಗೊತ್ತಿಲ್ಲ. ಇದು ಚಿಗಣಿನಂತೂ ಮಾಡಿ ರೆಡಿ ಮಾಡಿಟ್ಟೆ. ಆಮೇಲೆ ನೆಕ್ಸ್ಟು ಅವಳಿಗೆ
ತುಪ್ಪ ಜಾಸ್ತಿ ತುಪ್ಪ ಕೊಡ್ತೀವಿ ಫ್ರೆಂಡ್ಸ್. ನಮ್ಮ ಕಡೆ ಮೆಂತ್ಯ ಮುದ್ದೆ ತುಪ್ಪ ಅಂತ ಕೊಡ್ತೀವಿ ಡೈಲಿ ಬೆಳಗ್ಗೆ ಒಂದು ಟೈಮು ಟಿಫನಿಗೆ ಮುದ್ದೆ ತುಪ್ಪ ಅಂತೂ ಗ್ಯಾರಂಟಿ ಮಾಡೇ ಕೊಡಬೇಕು. ಮೆಂತ್ಯ ಮುದ್ದೆ ಕೊಟ್ಟರೆ ತುಂಬ ಒಳ್ಳೆಯದು, ಹೆಣ್ಮಕ್ಳಿಗೆ ಸೊಂಟಕ್ಕೆಲ್ಲ ಶಕ್ತಿ ಬರುತ್ತೆ ಅಂತ ಡೈಲಿ ನಾವು ಮೆಂತ್ಯ ಮುದ್ದೆ ಮತ್ತು ತುಪ್ಪ, ಸಾಂಬಾರೇನು ಹಾಕಬಾರ್ದು, ಬರೀ ತುಪ್ಪದಲ್ಲೇ ಮುದ್ದೆ ಮಾಡಿಬಿಟ್ಟು ಮುದ್ದೆಗೆ ಸ್ವಲ್ಪ ಮಧ್ಯದಲ್ಲಿ ಗುಂಡಿ ಥರ ಮಾಡಿಬಿಟ್ಟು ತುಪ್ಪ ಹಾಕ್ಬಿಟ್ಟು ಬಿಸಿ ಬಿಸಿದ ಮುದ್ದೆ ನುಂಗಿಸ್ಬೇಕು. ಮುದ್ದೆ ಊಟ ಮಾಡಿಸ್ಬಿಟ್ಟು ಡೈಲಿ ಎಣ್ಣೆ ಸ್ನಾನ ಮಾಡಿಸಿ ನೀಟಾಗೆ ಉಜ್ಜಿಸಿ ಮಲಗಿಸ್ಬಿಡ್ಬೇಕು. ಅವ್ರು ಬೆವರೋ ಥರ. ಆ ಥರ ನಮ್ಮ ಕಡೆಗೆ ಬಾಣಂತಿಯರನ್ನ ಹೇಗೆ ಆರೈಕೆ ಮಾಡ್ತಾರೋ ಆ ಥರ ಮಕ್ಕಳನ್ನು ಅಷ್ಟೇ ಈ ಟೈಮಲ್ಲಿ ಚೆನ್ನಾಗಿ ಆರೈಕೆ ಮಾಡ್ತಾರೆ. ತುಪ್ಪ ಕಾಯಿಸೋದಕ್ಕೆ ನಾನು ಬೆಳ್ಳುಳ್ಳಿ, ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ವೀಳ್ಯದೆಲೆ, ಆಮೇಲೆ ನುಗ್ಗೆ ಸೊಪ್ಪು, ವೀಳ್ಯದೆಲೆ, ಸ್ವಲ್ಪ ಉಪ್ಪು, ಒಂದೆರಡು ಲವಂಗ, ತುಪ್ಪದುಡಿ ಇಷ್ಟನ್ನು ಹಾಕಿಬಿಟ್ಟು ನಾನು ತುಪ್ಪನ ಕಾಯಿಸ್ತೀನಿ. ಒಂದೊಂದು ಕಡೆ ಒಂದೊಂದು ಥರ ಕಾಯಿಸ್ತಾರೆ. ಈ ವಿಡಿಯೋ ಫುಲ್ ಡೀಟೇಲಾಗಿ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಬಿಡಿ. ನೋಡಿ, ಇಲ್ಲ ತುಪ್ಪದ ವಿಡಿಯೋನೇ ಒಂದು ಅಪ್ಲೋಡ್ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಸುಮ್ಮನೆ ಇದು ರ್ಯಾಂಡಮಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಸಣ್ಣ ಉರಿಲೇನೆ ತುಪ್ಪನ ಒಂದು ಹದವಾಗಿ ಚೆನ್ನಾಗಿ ಕುದಿಸ್ಬಿಟ್ರೆ ತುಪ್ಪ ಅಂತೂ ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಅಂದರೆ ನೋಡಿ ಫ್ರೆಂಡ್ಸ್, ಹೆಂಗೆ ಎಷ್ಟು ಘಮ ಘಮ ಅಂತಿತ್ತು ಅಂದರೆ ಮನೆಯೆಲ್ಲ ಚೆನ್ನಾಗಿ ಘಮ ಘಮ ಅಂತ ಇತ್ತು. ತುಪ್ಪನ 1 kg ಬೆಣ್ಣೆನ ನಾವು ಬೇರೆ ಕಡೆ ತೊಗೊಂಬಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಎಮ್ಮೆನೂ ಇವಾಗ ಕರು ಹಾಕಿದೆ. ಎಳೆಗಂಜಿ ಶೀತ ಅಂತಂದು ನಾವೇನು ಉಪಯೋಗಿಸ್ತಾ ಇಲ್ಲ ಅದ್ರದ್ದು ಬೆಣ್ಣೆ ತುಪ್ಪ ಏನೂ. ಬೇರೆಯವ್ರ ಮನೆಯಲ್ಲಿ ತೊಗೊಂಬಂದ್ಬಿಟ್ಟು ಕಾಯಿಸಿಡ್ತಾ ಇದ್ದೀನಿ. ಇದು ತುಪ್ಪ ನಾವು ಕಾಯಿಸಿಬಿಟ್ಟು ಇಟ್ಬಿಟ್ರೆ ಅವಳಿಗೆ ಯಾವ ತಿಂಡಿಗಾಗಲಿ ರೈಸಿಗಾಗಲಿ ಏನಕ್ಕಾಗಲಿ ಹಾಕ್ಕೊಂಡು ತಿಂತಾಳೆ ಅಂದ್ಕೊಂಡ್ಬಿಟ್ಟು ತುಪ್ಪನ ಕಾಯಿಸಿಡ್ತಾ ಇದ್ದೀನಿ. ನಮ್ಮ ಕಡೆ ಅಂದರೆ ನಮ್ಮ ಹಸ್ಬೆಂಡ್ ಊರ ಕಡೆ ಈ ಥರ ಮಾಡ್ತಾರೆ ಫ್ರೆಂಡ್ಸ್, ಬರೀ ಮೆಂತ್ಯ ಮುದ್ದೆ ತುಪ್ಪ ಈ ಥರದ್ದು ಕೊಡ್ತಾರೆ. ನನ್ನ ತವ್ರ ಮನೆ ಕಡೆಗೆಲ್ಲ ಅದನ್ನೇ ಗೋಧಿ ಹಿಟ್ಟನ್ನೇ ಕಡುಬು ಥರ ಹಾಕ್ಕೊಟ್ಬಿಡ್ತಾರೆ. ಬಟ್ಟೆ ಮೇಲೆ ಉಸ್ರಿಗೆ ಹಾಕ್ಬಿಟ್ಟು ಕಡುಬು ಥರ ಹಾಕಿ ಅದನ್ನು ತುಪ್ಪದಲ್ಲಿ ತಿನ್ನೋಕೆ ಕೊಡ್ತಾರೆ. ಒಂದೊಂದು ಊರ ಕಡೆ ಒಂದೊಂದು ಥರ. ಇಲ್ಲಿ ನಮ್ಮ ಹಸ್ಬೆಂಡ್ ಊರ ಕಡೆಯಲ್ಲಿ ಬರೀ ಮೆಂತ್ಯ ಮುದ್ದೆ ಈ ಥರ ತುಪ್ಪ, ಚಿಗಣಿ, ಬಿಸಿ ಬಿಸಿ ಊಟ ಈ ಥರ ಶೀತದ್ದೇನು ಕೊಡೋಲ್ಲ. ನಮ್ಮ ಕಡೆನೂ ಅಷ್ಟೇ, ನಮ್ಮ ತವ್ರ ಮನೆ ಕಡೆಯಲ್ಲಿ ಮೆಂತ್ಯ ಮುದ್ದೆ ಬದಲಿಗೆ ಅದೇ ಹಿಟ್ಟನ್ನು ಚಪಾತಿ ಥರ ಹರಿದ್ಬಿಟ್ಟು ಉಸ್ರಿಗೆ ಹಾಕ್ಬಿಟ್ಟು ಬಟ್ಟೆ ಮೇಲೆ ಬೇಯಿಸ್ಬಿಟ್ಟು ಕೊಡ್ತಾರೆ ತುಪ್ಪದಲ್ಲಿ. ಅದು ಇದು ಸೇಮೇನೆ, ಒಂದೊಂದು ಕಡೆ ಒಂದೊಂದು ಥರ ಅಷ್ಟೇ. ತುಪ್ಪ ಅಂತೂ ರೆಡಿ ಆಯಿತು. ಸೋಸ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿ ಇಟ್ಬಿಡೋಣ ಅಂತಂದು ತುಪ್ಪನ ಆಫ್ ಮಾಡಿಬಿಟ್ಟು ನೆಕ್ಸ್ಟು ಅವಳಿಗೆ ಗೋಧಿ ಮುದ್ದೆಗೆ ಹಿಟ್ಟನ್ನ ರೆಡಿ ಮಾಡಬೇಕಿತ್ತು. ಅದಕ್ಕೆ ಅಂತ ಗೋಧಿ, ಮೆಂತ್ಯ, ಉದ್ದಿನಬೇಳೆ ಎಲ್ಲನೂ ತೊಳೆದ್ಬಿಟ್ಟು ಒಣಗಕ್ಕೆ ಹಾಕಿದ್ದೆ. ಚೆನ್ನಾಗಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಲಿಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ಮೋಡ ಇತ್ತು, ಚೆನ್ನಾಗಿ ಒಣಗೋದಿಲ್ಲ ಅಂತಂದು ಎಲ್ಲ 1 kgನೇ ನಾನು ತೊಳೆದ್ಬಿಟ್ಟು ಒಣಗಾಕಿದ್ದೆ. ಚೆನ್ನಾಗಿ ಒಣಗಿತ್ತು. ನಮ್ಮ ಅಪ್ಪಾಜಿ ಬಂದಿದ್ದರು, ಮಿಲ್ಲಿಗೆ ಕೊಟ್ಟು ಕಳಿಸೋಣ ಅಂತಂದು ಎಲ್ಲ ಒಂದು ಸಲ ಕೇರಿಬಿಟ್ಟು ಏನಾದರೂ ಧೂಳುಗಳಿದ್ರೆ ಅಂತ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕಿ ಕೊಡ್ತಾಯಿದ್ದೀನಿ. ನಾನು ಇದನ್ನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು. ಆಮೇಲೆ ಎಲ್ಲನೂ ತೊಳೆದು ಹಾಕ್ಬಿಟ್ರೆ ಅದು ನೀಟಾಗಿ ಒಣಗೋದಿಲ್ಲ ಅಂದ್ಕೊಂಡು ಸ್ವಲ್ಪವೇ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂದರೆ 1 kg ಗೋಧಿ, 1 kg ಅಕ್ಕಿ, ಒಂದು ಅರ್ಧ kg ಅಷ್ಟು ಉದ್ದಿನಬೇಳೆ, ಅರ್ಧ kg ಮೆಂತ್ಯನ ಬೆರೆಸಿದ್ದೀನಿ. ಇಷ್ಟನ್ನು ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೀಟಾಗೆಲ್ಲ ಕೇರಿಬಿಟ್ಟು ಕೊಟ್ಟಿದ್ದೀನಿ ಮಿಲ್ಲಿಗೆ. ಇದನ್ನ ಹಿಟ್ಟು ಮಾಡಿಸ್ಕೊಂಬಂದ್ಬಿಟ್ಟು ಡೈಲಿ ಒಂದು ಚಿಕ್ಕ ಚಿಕ್ಕ ಮುದ್ದೆನ ಮಾಡಿಬಿಟ್ಟು ಬರೀ ತುಪ್ಪದಲ್ಲಿ ಮಕ್ಕಳಿಗೆ ತಿನ್ನಿಸ್ಬೇಕು. ಇದನ್ನು ತುಂಬ ಒಳ್ಳೆಯದು, ತಂಪು, ಶಕ್ತಿ ಅಂತಾರೆ. ಹಾಗಾಗಿ ನಮ್ಮ ಕಡೆ ಈ ಥರ ಮೆಂತ್ಯ ಮುದ್ದೆನ ಕೊಡ್ತಾರೆ. ಆಮೇಲೆ ಬಂದುಬಿಟ್ಟು ಎಲ್ಲ ಮುಗಿಸಿ ರಾತ್ರಿ ನಮ್ಮ ಮನೇಲಿ ಕಲ್ಲಿಗೆ ಇದು ಸ್ವಲ್ಪ ಪೇಂಟ್ ಇತ್ತು, ಬಿಡೋಣ ಅಂತಂದು ತುಂಬ ತಲೆನೋವಿತ್ತು. ಹೆಂಗೆ ಬೇಕೋ ಹಂಗೆ ಬಿಡ್ತಾಯಿದ್ದೀನಿ. ಸೈಡಲ್ಲಿ ನನ್ನ ಮಗ ನೋಡಿ ಕೈ ಅಂತೂ ಅದನ್ನು ಕೆಡಿಸೋದು ಅದು ಇದು ಮಾಡ್ತಾನೆ ಇದ್ದ. ರಾತ್ರಿ ಹೊತ್ತು ಬಿಟ್ಟರೆ ಕ್ಲೀನಾಗಿ ಒಣಕೊಳುತ್ತೆ, ಬೆಳಗ್ಗೆ ಹೊತ್ತಾದರೆ ಎಲ್ಲ ತುಳಿದಾಡ್ಬಿಡ್ತಾರೆ ಅಂದ್ಕೊಂಡು ಈ ಥರ ಪೇಂಟ್ ಬಿಡ್ತಾಯಿದ್ದೀನಿ. ಅಂದರೆ ರಂಗೋಲಿ ಡೈಲಿ ತುಳ್ಕೊಂಡು ಹೆಜ್ಜೆ ಆಗಿಬಿಡುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ರಂಗೋಲಿ ಬಿಟ್ಟರೆ ಅದನ್ನು ತುಳ್ಕೊಂಡು ಮತ್ತೆ ದಾರಿಲಿ ಬಂದುಬಿಡ್ತಾರೆ, ಎಲ್ಲ ಹೆಜ್ಜೆ ವೈಟ್ಗೆ ಆಗಿಬಿಡುತ್ತೆ. ಪೇಂಟ್ ಆದರೆ ನೀಟಾಗಿರುತ್ತೆ ಅಂತ ಈಗ ಮಾಡ್ತಾಯಿದ್ದೀನಿ. ಇದು ನೋಡಿ, ಅವತ್ತು ನನ್ನ ಮಗಳು ಫಸ್ಟ್ ಡೇ ಫಂಕ್ಷನ್ನು ಏನು ಸಿಂಪಲ್ಲಾಗಿ ಅವತ್ತು ನೀರು ಹಾಕ್ಬಿಟ್ಟು ಒಳಗಡೆ ಕರ್ಕೊಂಡ್ಬಿಟ್ಟು ಒಂದು 3 ಜನ ಮುತ್ತೈದೆಯರು ಈ ಥರ ಶಾಸ್ತ್ರನ ಮಾಡ್ತಾರೆ ನಮ್ಮ ಕಡೆ. ಸಿಂಪಲ್ಲಾಗಿ ಒಂದು ಸೀರೆ ಉಡಿಸ್ಬಿಟ್ಟು ಈ ಥರ ತಮಟ, ಚಿಗಣಿ ಅಂತಂದು ಅಕ್ಕಿ ತಮಟ 1-2, ಆಮೇಲೆ ಎಳ್ಳು ಚಿಗಣಿ 1-3, ಹಿಂಗೆ 5 ಮಡ್ಲು ತುಂಬಿಟ್ಟು ಕೊಬ್ಬರಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಈ ಥರ ಮಡ್ಲಿಗೆ 3 ಜನ ಮುತ್ತೈದೆಯರು ಆರತಿ ಮಾಡಿಬಿಟ್ಟು ಈ ಥರ 3 ಜನ ಮುತ್ತೈದೆಯರು ಯಾರು ಅಂದರೆ ಅಕ್ಕಪಕ್ಕ
ನೈಟ್ ಆಗಿರೋದ್ರಿಂದ ಯಾರಿಗೂ ನಾವು ಅಷ್ಟಾಗಿ ಹೇಳೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಅಕ್ಕಪಕ್ಕದಲ್ಲೇ ಇಬ್ಬರಿಗೆ ಹೇಳ್ಬಿಟ್ಟು ನಮ್ಮ ಆಂಟಿ ಒಬ್ಬರು ನಮ್ಮ ತಂಗಿ ಹಿಂಗೆ ನಾವೇ ಅಕ್ಕಪಕ್ಕದವ್ರು ಸೇರ್ಕೊಂಡ್ಬಿಟ್ಟು ಅವತ್ತಿನ ಫಸ್ಟ್ ದಿನ ಶಾಸ್ತ್ರನ ಮುಗಿಸಿದ್ವಿ. ಮತ್ತೆ ಶಾಸ್ತ್ರಗಳ್ನ ಮಾಡೋಕ್ಕೆ ಹೋಗಲಿಲ್ಲ ನಾವು. ಫಸ್ಟ್ ಡೇ ಮಾತ್ರ ನೀರು ಹಾಕ್ಬಿಟ್ಟು ಒಳಗಡೆ ಕರ್ಕೊಂಬಿಟ್ಟು ಒಂದು 3 ಜನ ಮುತ್ತೈದೆಯರು ಈ ಥರ ಹಣೆಗೆಲ್ಲ ಇಟ್ಬಿಟ್ಟು ಮಡ್ಲು ದುಂಬಿಟ್ಟು ಆರತಿ ಬೆಳಗಿದ್ರೆ ಈ ಥರ ಶಾಸ್ತ್ರ ನಮ್ಮ ಕಡೆ ಮಾಡ್ತಾರೆ. ಆವತ್ತು ಇಷ್ಟು ಮಾತ್ರ ಶಾಸ್ತ್ರ ಮಾಡಿಬಿಟ್ಟು ರೂಮ್ ಒಳಗಡೆ ಕರ್ಕೊಂಬಿಟ್ಟು ಆಮೇಲೆ ಇನ್ನು ಬರೀ ಆರೈಕೆ ಮಾಡೋದಷ್ಟೇ. ಮತ್ತು ಇನ್ನು ಅವರವರು ಇದಕ್ಕೆ ಶಕ್ತಿಗೆ ಬಿಟ್ಟಿದ್ದು. ಒಬ್ಬೊಬ್ಬರು ತಿಂಗಳು ತುಂಬುವಷ್ಟರೊಳಗೆ ಜೋರಾಗಿ ಫಂಕ್ಷನ್ನ ಮಾಡ್ತಾರೆ. ಇನ್ನು ಒಬ್ಬೊಬ್ಬರು ಸಿಂಪಲ್ಲಾಗಿ ಮಾಡ್ತಾರೆ. ಇನ್ನು ಒಬ್ಬೊಬ್ಬರು ಹಂಗೆ ಸೂತ್ಕ ಮಾತ್ರ ಕಳ್ಕೊತಾರೆ. ನಾವು ಏನು ಫಂಕ್ಷನ್ ಮಾಡಬೇಕಂತ ಏನು ಅಂದ್ಕೊಂಡಿಲ್ಲ. ನೋಡೋಣ ಹೆಂಗಾಗುತ್ತೋ ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಆದಷ್ಟು ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನೆಲ್ಲ ಹಾಕಿದ್ದಾರೆ ಅಂತ ತಪ್ಪು ತಿಳ್ಕೊಬೇಡಿ. ಏನಾಗಲ್ಲ, ಎಲ್ಲರೂ ಹಾಕೋ ಥರನೇ ನಾನು ಹಾಕಿದ್ದೀನಿ. ನೀವು ನನ್ನ ಫ್ಯಾಮಿಲಿ ಅಂದ್ಕೊಂಡ್ಬಿಟ್ಟು ನನ್ನ ಮಗಳದ್ದು ವಿಷಯನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅಲ್ಲಿಂದನೇ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ಇಷ್ಟೊತ್ತವರೆಗೂ ನೀವೆಲ್ಲ ಸ್ಕಿಪ್ ಮಾಡ್ದಂಗೆ ಪ್ಲೀಸ್ ಆದಷ್ಟು ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.